ಭಾರತ ದೇಶವು 3 ಕಡೆಯಿಂದ ಸಮುದ್ರಗಳಿಂದ ಕಂಗೊಳಿಸುವ ಒಂದು ವಜ್ರದಂತೆ ಹೊಳೆಯುವ ನಕ್ಷತ್ರ. ಇಂದು ಭಾರತದ ಪ್ರಮುಖ ಬಂದರುಗಳ ಸಂಪೂರ್ಣ ಮಾಹಿತಿ ತಿಳಿದುಕೊಳ್ಳೋಣ. ಭಾರತವು ಸುಮಾರು 7500 ಕಿಮಿ ದೀರ್ಘ ಕರಾವಳಿ ಹೊಂದಿದ್ದು, ಸಮುದ್ರ ಮಾರ್ಗದ ವ್ಯಾಪಾರದಲ್ಲಿ ಪ್ರಮುಖ ಪಾತ್ರ ವಹಿಸಿದೆ. ಭಾರತದಲ್ಲಿ ಬಂದರುಗಳನ್ನು 2 ವರ್ಗಗಳಾಗಿ ವಿಂಗಡಿಸಲಾಗಿದೆ. 1. ಪಶ್ಚಿಮ ಬಂದರುಗಳು. 2. ಪೂರ್ವ ಬಂದರುಗಳು. ಭಾರತವು 13 ಪ್ರಮುಖ ಬಂದರುಗಳನ್ನು, 12 ಸಾರ್ವಜನಿಕ ಪ್ಲಸ್ 1 ಖಾಸಗಿ ಕಾರ್ಪೊರೇಟ್ ಹೊಂದಿದೆ. ಪಶ್ಚಿಮ ಕರಾವಳಿಯಲ್ಲಿ 6 ಮತ್ತು ಪೂರ್ವ ಕರಾವಳಿಯಲ್ಲಿ 6 ಪ್ರಮುಖ ಬಂದರುಗಳಿವೆ. ಪಶ್ಚಿಮ ಕರಾವಳಿಯಲ್ಲಿರುವ ಬಂದರುಗಳು: ಕಾಂಡ್ಲಾ ಬಂದರು, ಅತಿ ದೊಡ್ಡ ಸರಕು ನಿರ್ವಹಣೆ ಮಾಡುವ ಬಂದರು, ಇದಕ್ಕೆ ದೀನದಯಾಳ್ ಬಂದರು ಎಂದು ಕರೆಯುತ್ತಾರೆ. ಮುಂಡ್ರಾ ಬಂದರು, ಇದು ಖಾಸಗಿ ಬಂದರಾಗಿದ್ದು ಅತಿ ಜನನಿಬಿಡ ಬಂದರಾಗಿದೆ. ಕಾಂಡ್ಲಾ ಬಂದರು ಮತ್ತು ಮುಂಡ್ರಾ ಬಂದರುಗಳು ಗುಜರಾತ್ ರಾಜ್ಯದಲ್ಲಿ ಕಂಡುಬರುತ್ತವೆ. ಗುಜರಾತ್ ರಾಜ್ಯದ ಕರಾವಳಿ ತೀರವನ್ನು ಕಚ್ಚ ತೀರ ಎಂದು ಕರೆಯುತ್ತಾರೆ. ಭಾರತದಲ್ಲಿ ಅತಿ ಹೆಚ್ಚು ಕರಾವಳಿ ತೀರ ಹೊಂದಿರುವ ರಾಜ್ಯ ಗುಜರಾತ್. ಪ್ರಸ್ತುತ ತೀರದ ಉದ್ದ 2340.62 ಕಿಲೋಮೀಟರ್. ಹಿಂದೆ ಇದ್ದ ತೀರದ ಉದ್ದ 1600 ಕಿಲೋಮೀಟರ್. ಮುಂಬೈ ಬಂದರು, ಇದು ಮಹಾರಾಷ್ಟ್ರದಲ್ಲಿದೆ. ಇದು ಭಾರತದ ಅತಿದೊಡ್ಡ ನೈಸರ್ಗಿಕ ಬಂದರು. ಜವಾಹರಲಾಲ್ ನೆಹರು ಬಂದರು, JNPT ಅಥವಾ ನವಶೇವಾ ಬಂದರು ಎಂತಲೂ ಕರೆಯಲಾಗುತ್ತದೆ, ಇದು ಮಹಾರಾಷ್ಟ್ರದಲ್ಲಿದೆ. ಇದು ಭಾರತದ ಅತಿದೊಡ್ಡ ಕಂಟೈನರ್ ಬಂದರು. ಮರ್ಮಗೋವಾ ಬಂದರು, ಇದು ಗೋವಾದಲ್ಲಿದೆ. ಇದು ಮುಖ್ಯವಾಗಿ ಕಬ್ಬಿಣದ ಅದಿರು ರಫ್ತಿಗೆ ಪ್ರಸಿದ್ಧವಾಗಿದೆ. ಮಹಾರಾಷ್ಟ್ರ ಮತ್ತು ಗೋವಾ ರಾಜ್ಯಗಳ ಕರಾವಳಿಯ ತೀರಕ್ಕೆ ಕೊಂಕಣ ತೀರ ಎಂದು ಕರೆಯುತ್ತಾರೆ. ಪ್ರಸ್ತುತ ಕರಾವಳಿಯ ತೀರಗಳ ಉದ್ದ: ಮಹಾರಾಷ್ಟ್ರ 877 ಕಿಲೋಮೀಟರ್, ಗೋವಾ 193 ಕಿಲೋಮೀಟರ್. ನವಮಂಗಳೂರು ಬಂದರು, ಇದು ಕರ್ನಾಟಕ ರಾಜ್ಯದಲ್ಲಿ ಕಂಡುಬರುತ್ತದೆ. ಇದನ್ನು ಕರ್ನಾಟಕದ ಹೆಬ್ಬಾಗಿಲು ಎಂದು ಕರೆಯುತ್ತಾರೆ. ಕರ್ನಾಟಕ ಕರಾವಳಿಯ ತೀರಕ್ಕೆ ಕೆನರಾ ತೀರ ಎನ್ನುವರು. ಕರಾವಳಿ ತೀರದ ಉದ್ದ 343 ಕಿಲೋಮೀಟರ್. ಕೊಚ್ಚಿನ್ ಬಂದರು, ಇದು ಕೇರಳದಲ್ಲಿದೆ. ಇದನ್ನು ಅರಬ್ಬಿ ಸಮುದ್ರದ ರಾಣಿ ಎನ್ನುವರು. ಕೇರಳದ ಕರಾವಳಿ ತೀರವನ್ನು ಮಲಬಾರ್ ತೀರ ಎನ್ನುವರು. ಕರಾವಳಿ ತೀರದ ಉದ್ದ 589 ಕಿಲೋಮೀಟರ್. ತಮಿಳುನಾಡು 3 ಪ್ರಮುಖ ಬಂದರುಗಳು ಮತ್ತು ಅನೇಕ ಸಣ್ಣ ಬಂದರುಗಳನ್ನು ಹೊಂದಿದೆ. ಚೆನ್ನೈ ಬಂದರು, ಇದು ಭಾರತದ ಹಳೆಯ ಮತ್ತು 2ನೇ ಅತಿದೊಡ್ಡ ಕೃತಕ ಬಂದರು. ಟುಟಿಕೋರಿನ್ ಬಂದರು, ವಿ. ಚಿದಂಬರನಾಡ್ ಬಂದರು ಎನ್ನುವರು. ಇದನ್ನು ಮುತ್ತುಗಳ ನಗರದ ಬಂದರು ಎನ್ನುವರು. ಎನ್ನೋರಾ ಬಂದರು, ಕೆ. ಕಾಮರಾಜರ್ ಬಂದರು ಎನ್ನುವರು. ಚೆನ್ನೈ ಸಮೀಪವಿದ್ದು ಭಾರತದ ಮೊದಲ ಕಾರ್ಪೊರೇಟ್ ಬಂದರು ಎಂಬ ಹೆಗ್ಗಳಿಕೆ ಹೊಂದಿದೆ. ತಮಿಳುನಾಡು ಕರಾವಳಿಯು ಸುಮಾರು 1076 ಕಿಲೋಮೀಟರ್ ಉದ್ದವಿದ್ದು, ಇದನ್ನು ಕೋರಮಂಡಲ ಕರಾವಳಿ ಎಂದು ಕರೆಯಲಾಗುತ್ತದೆ. ವಿಶಾಖಪಟ್ಟಣಂ ಬಂದರು, ಇದು ಆಂಧ್ರಪ್ರದೇಶದಲ್ಲಿದೆ. ಭಾರತದ ಅತಿ ಹಳೆಯ ಮತ್ತು ಆಳವಾದ ನೈಸರ್ಗಿಕ ಬಂದರು. ಆಂಧ್ರಪ್ರದೇಶವು ಸುಮಾರು 974 ಕಿಮಿ ಉದ್ದದ ಸುದೀರ್ಘ ಕರಾವಳಿಯನ್ನು ಹೊಂದಿದೆ. ಆಂಧ್ರಪ್ರದೇಶದ ಕರಾವಳಿಯ ತೀರದ ಹೆಸರು ಆಂಧ್ರ ತೀರ. ಪ್ಯಾರಾದೀಪ್ ಬಂದರು, ಇದು ಒಡಿಶಾ ರಾಜ್ಯದಲ್ಲಿದೆ. ಒಡಿಶಾ ರಾಜ್ಯವು ಸುಮಾರು 480 ಕಿಲೋಮೀಟರ್ ಉದ್ದದ ಕರಾವಳಿಯನ್ನು ಹೊಂದಿದೆ. ಒಡಿಶಾ ಕರಾವಳಿಯನ್ನು ಸಾಮಾನ್ಯವಾಗಿ ಉತ್ಕಲ ಕರಾವಳಿ ಎಂದು ಕರೆಯಲಾಗುತ್ತದೆ. ಕೋಲ್ಕತಾ ಬಂದರು, ಇದು ಪಶ್ಚಿಮ ಬಂಗಾಳದ ರಾಜ್ಯದಲ್ಲಿದೆ. ಹೂಗ್ಲಿ ನದಿಯ ಹತ್ತಿರವಿದ್ದು ಇದನ್ನು ಭಾರತದ ಏಕೈಕ ನದಿ ಬಂದರು ಎನ್ನುವರು. ಶ್ಯಾಮಾ ಪ್ರಸಾದ್ ಮುಖರ್ಜಿ ಬಂದರು ಎಂದು ಕರೆಯಲಾಗುತ್ತದೆ. ಕೋಲ್ಕತಾ ಕರಾವಳಿಯನ್ನು ಸಾಮಾನ್ಯವಾಗಿ ಬಂಗಾಳ ಕರಾವಳಿ ಎಂದು ಕರೆಯಲಾಗುತ್ತದೆ. ಕರಾವಳಿ ಉದ್ದ 721 ಕಿಲೋಮೀಟರ್. ಪೋರ್ಟ್ ಬ್ಲೇರ್ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳ ರಾಜಧಾನಿಯಾಗಿದ್ದು, ಅಂಡಮಾನ್ ದ್ವೀಪದಲ್ಲಿ ಕಂಡುಬರುತ್ತದೆ. ಇತ್ತೀಚೆಗೆ ಭಾರತ ಸರ್ಕಾರವು ಶ್ರೀ ವಿಜಯಪುರಂ ಎಂದು ಹೆಸರು ಬದಲಾಯಿಸಿದೆ. ಇಲ್ಲಿ ವೀರ ಸಾವರ್ಕರ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವಿದೆ. ಇಲ್ಲಿ ಸೆಲ್ಯುಲಾರ್ ಜೈಲು ಕಂಡುಬರುತ್ತದೆ. ಇದು ಭಾರತದ ಪ್ರಮುಖ ಬಂದರುಗಳ ಬಗ್ಗೆ ಮಾಹಿತಿ. ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಾಮೆಂಟ್ ಮಾಡಿ. ಜೈ ಹಿಂದ್. Thank you.